ಹೊನ್ನಾವರ ತಾಲೂಕಿನ ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಎಡುಗುಂಜಿಯ ಮಾಥೋಬಾರ ಶ್ರೀ ಮಹಾಗಣಪತಿ ದೇವರ ಸನ್ನಿಧಿಯಲ್ಲಿ ಮಂಗಳವಾರ ರಥಸಪ್ತಮಿಯಂದು ವಿಜೃಂಭಣೆಯಿಂದ ಮಹಾರಥೋತ್ಸವ ಜರುಗಿತು. ಭಕ್ತರ ಬಯಕೆಯನ್ನು ಈಡೇರಿಸುವ ಜಾಗೃತ ಕ್ಷೇತ್ರವಾಗಿ ದಶ ದಿಕ್ಕುಗಳಿಗೂ ಕೀರ್ತಿ ಮಹಿಮೆಗಳನ್ನು ಪಸರಿಸುತ್ತಿರುವ ಪ್ರಥಮ ಪೂಜಿತ ಮಹಾಗಣಪತಿಯ ಸನ್ನಿಧಿ ಇಡಗುಂಜಿಯಲ್ಲಿಂದು ಶ್ರೀದೇವರ ಮಹಾಸ್ಯಂದನ ರಥೋತ್ಸವ ಭಕ್ತಸಾಗರದ ನಡುವೆ ನೆರವೇರಿತು. ದೇವರ ಕೀರ್ತಿಯನ್ನು ಸಾರುವ ರಥದ ತುತ್ತ ತುದಿಯಲ್ಲಿರುವ ಕಲಶ ದೇವಾಲಯದಲ್ಲಿ ಆಗಮ ಶಾಸ್ತ್ರಾನುಸಾರ ತ್ರಿಕಾಲ ಪೂಜಾ ಕೈಂಕರ್ಯವನ್ನು ನಡೆಸಿಕೊಂಡು ಬರುತ್ತಿರುವ ಪಾರಂಪರಿಕ ಅರ್ಚಕ ಕುಟುಂಬದವರಿಂದಲೇ ಸಮರ್ಪಣೆಗೊಂಡು ಕಂಗೊಳಿಸುತ್ತಿರುವುದು ವಿಶೇಷವಾಗಿ ಕಂಡುಬಂದಿತು. ಬೆಳಗ್ಗೆ 9:19ರಿಂದ 10:57 ಮೀನಲಗ್ನ ಇಷ್ಟಾಂಶದಲ್ಲಿ ಶ್ರೀದೇವರ ರಥಾರೋಹಣ ನಡೆಯಿತು. ರಾತ್ರಿ ಗ್ರಾಮೋತ್ಸವ ಮೃಗಯಾತ್ರಾ ನಡೆಯಿತು. ದೇವಾಲಯ ಮುಜರಾಯಿ ಇಲಾಖೆಗೆ ಒಳಪಟ್ಟಿದ್ದು ಸರ್ವೋಚ್ಚ ನ್ಯಾಯಾಲಯ ದೇವಾಲಯಕ್ಕೆ ಜಿಲ್ಲಾ ನ್ಯಾಯಾಧೀಶರಾದ ಡಿಎಸ್ ವಿಜಯಕುಮಾರ್ ರಿಸೀವರ್ ಆಗಿ ನೇಮಿಸಿದೆ. ಭಕ್ತರಿಗೆ ದೇವರ ದರ್ಶನಕ್ಕೆ ಅನುಕೂಲವಾಗಲು ಸಕಲ ರೀತಿಯ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ನ್ಯಾಯಾಧೀಶರು ಕಾರ್ಯಕ್ರಮದ ಮುಂದಾಳತ್ವ ವಹಿಸಿದ್ದರು. ರಥೋತ್ಸವದ ದಿನಗಳಲ್ಲಿ ಹಿಂದಿನಿಂದಲೂ ಮಾಳ್ಕೋಡ್ ಮೋಳ್ಕೋಡ್ ಭಾಗದ ರೈತರು ತೇರು ಕಟ್ಟುವ ಕಾಯಕವನ್ನು ಭಕ್ತಿಯಿಂದ ಸೇವೆಯಾಗಿ ಮಾಡುತ್ತಿದ್ದಾರೆ. ಇನ್ನು ಎಲ್ಲ ವೃತ್ತಿಯವರು ತಮ್ಮ ತಮ್ಮ ವೃತ್ತಿಗನುಗುಣವಾಗಿ ಸೇವೆ ಸಲ್ಲಿಸುತ್ತಾರೆ. ರಥಸಪ್ತಮಿಯ ದಿನ ಸುತ್ತಲಿನ ಬಹುತೇಕ ರೈತರು ತಾವು ಬೆಳೆದ ಬೆಳೆಗಳನ್ನು ತಂದು ದೇವರಿಗೆ ಕಾಣಿಕೆಯಾಗಿ ಸಲ್ಲಿಸುವುದು ವಾಡಿಕೆ. ಅಂತೆಯೇ ಭಕ್ತರು ತಮ್ಮ ತೋಟದಲ್ಲಿ ಬೆಳೆದ ಅಡಿಕೆ ಗೊನೆ, ತೆಂಗಿನಕಾಯಿ, ಬಾಳೆಗೊನೆಗಳನ್ನು ರಥಕ್ಕೆ ಕಟ್ಟಿ ಉತ್ತಮ ಫಸಲಿಗಾಗಿ ಋಷಿ ಮುನಿಗಳಿಂದ ಪೂಜಿಸಲ್ಪಟ್ಟ ಆಳರಸರಿಂದ ಆರಾಧಿಸಲ್ಪಟ್ಟ ಮಹಾಗಣಪತಿ ಇಂದಿಗೂ ಭಕ್ತರ ಪಾಲಿಗೆ ಕೇಳಿದ್ದನ್ನು ಕೊಡುವ ವರದ ಹಸ್ತನಾಗಿಯೇ ಪ್ರಸಿದ್ಧಿಯನ್ನು ಹೊಂದಿದ್ದು, ಅದೇ ಕಾರಣದಿಂದ ಜಾತಿ ಧರ್ಮದ ಭೇದವಿಲ್ಲದೆ ಎಲ್ಲ ಸಮುದಾಯದ ಸಮಾಜದವರ ಆರಾಧ್ಯ ದೇವನಾಗಿದ್ದು, ಸಂಕಷ್ಟಿ, ವಿನಾಯಕ ಚೌತಿ, ಮಹಾಚೌತಿ, ಸಂಕ್ರಾಂತಿ, ರಥಸಪ್ತಮಿ ಮುಂತಾದ ವಿಶೇಷ ದಿನಗಳಲ್ಲಿ ದೇಶ ವಿದೇಶದಿಂದ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಹರಕೆ ಸಲ್ಲಿಸಿ ಶ್ರೀದೇವರ ಆಶೀರ್ವಾದ ಪಡೆದುಕೊಳ್ತಾರೆ.
ಮಾಘ ಶುಕ್ಲ ಬಿದಿಗೆಯಂದು ಫಲಸಮರ್ಪಣೆ, ಮೃತ್ತಿಕಾಹರಣ, ಅಂಕುರಾರ್ಪಣದೊಂದಿಗೆ ಪ್ರಾರಂಭವಾಗುವ ಜಾತ್ರೆ ಮಾಘ ಶುಕ್ಲ ಸಪ್ತಮಿಯಂದು ಮಹಾಸ್ಯಂದನ ರಥೋತ್ಸವದೊಂದಿಗೆ ಸಂಪನ್ನವಾಗುತ್ತದೆ. ಸದಾ ನಿಂತುಕೊಂಡೇ ತನ್ನ ಸನ್ನಿಧಿಗೆ ಬರುವ ಭಕ್ತರ ದುಗುಡ ದುಮ್ಮಾನಗಳನ್ನು ಆಲಿಸುವ ಬಾಲಗಣಪತಿ ರಥಾರೂಢನಾದಾಗ ಕಣ್ತುಂಬಿಕೊಳ್ಳುವ ಕ್ಷಣಗಳು ಭಕ್ತರು ತಮ್ಮ ಜೀವನದ ಪಾವನ ಕ್ಷಣಗಳೆಂದು ಎಣಿಸುತ್ತಾರೆ. ಇನ್ನು ಜಾತ್ರಾ ಮಹೋತ್ಸವದ ನಿಮಿತ್ತ ನಡೆದ ಕಾರ್ಯಕ್ರಮದ ಕುರಿತು ದೇವಾಲಯದ ಅರ್ಚಕರಾದ ನರಸಿಂಹ ಭಟ್ ಅವರು ಮಾತನಾಡಿ, ಇಂದು ಸೂರ್ಯ ಸಪ್ತ ಕುದುರೆಯ ಮೇಲೆ ಉತ್ತರಾಯಣದಿಂದ ದಕ್ಷಿಣಾಯಣಕ್ಕೆ ಪ್ರಯಾಣ ಮಾಡುತ್ತಾನೆ. ಈ ಸಂದರ್ಭದಲ್ಲಿ ದೇವತಾ ಕಾರ್ಯ, ಉತ್ಸವಾದಿಗಳು ನಡೆಯುತ್ತದೆ. ಜಗತ್ತಿಗೆ ಉತ್ತರೋತ್ತರ ಅಭಿವೃದ್ಧಿಗಾಗಿ ದೇವತಾ ಕಾರ್ಯ, ಉತ್ಸವಗಳು ನಡೆಯುತ್ತಿದೆ. ಇಂದು ಗಣೇಶನೇ ಭಕ್ತರೆಡೆಗೆ ಬರುವ ದಿವಸ. ಇದು ಬಹಳ ವಿಶೇಷ. ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸೇವೆ ಸಲ್ಲಿಸಿದ್ದಾರೆ. ಸಂಪ್ರದಾಯಾನುಸಾರವಾಗಿ ಪೂಜೆ, ದಶದ್ರವ್ಯ ನೈವೇದ್ಯ ನಡೆದಿದೆ ಎಂದರು. ಉತ್ಸವಗಳನ್ನು ಮಾಡುವಂಥದ್ದು ಈ ರಾಷ್ಟ್ರ, ರಾಜ್ಯ ಮತ್ತು ಜಗತ್ತಿಗೆ ಸಹ ಮುಂದೆ ಉತ್ತರೋತ್ತರ ಅಭಿವೃದ್ಧಿ ಉಂಟಾಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಉತ್ಸವಾದಿಗಳನ್ನು ಮಾಡುವಂಥ ಕ್ರಮ ಇದೆ. ಇಂಥ ಸಂದರ್ಭದಲ್ಲಿ ದೇವರು ಭಕ್ತರ ಜೊತೆಗೆ ಹೋಗ್ತಾರೆ. ಇಷ್ಟು ದಿವಸ ಭಕ್ತರು ದೇವರ ಹತ್ರ ಬಂದರೆ ಇವತ್ತಿನ ದಿವಸ ದೇವರೇ ಭಕ್ತರ ಹತ್ರ ಹೋಗ್ತಾರೆ. ಹಾಗಾಗಿ ಇವತ್ತು ಭಾಳ ವಿಶೇಷ. ಅಂದರೆ ಗಣೇಶ ಇವತ್ತಿನ ದಿವಸ ಪ್ರಸನ್ನನಾಗ್ತಾನೆ ಅಂತ ನೋಡ್ತಾರೆ. ಇವತ್ತು ನಾವು ಬಂದಂಥ ಭಕ್ತರು ಗಣೇಶನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಆ ಕಾರ್ಯ ಸಿದ್ಧಿ ಆಗ್ತದೆ ಅನ್ನುವಂಥ ಪ್ರತೀಕ. ಹಾಗಾಗಿ ಇವತ್ತಿನ ದಿವಸ ಗಣೇಶನಿಗೆ ಮತ್ತು ದೇವರಿಗೆ ಪ್ರೀತಿಯಾದಂತಹ ಉತ್ಸವದಾದಿಗಳನ್ನು ಮಾಡುವಂಥದ್ದು. ಬೆಳಗಿನಂಥ ಜಾವದಲ್ಲಿ ಅಭಿಷೇಕ, ಅದೇ ರೀತಿಯಾಗಿ ಬಲಿ ಸಮರ್ಪಣೆ, ಅದೇ ರೀತಿಯಾಗಿ ರಥೋತ್ಸವ ಹಾಗೂ ಭೂತ ಮತ್ತು ಕ್ಷೇತ್ರಪಾಲ ಪೂಜೆ, ಹೀಗೆ ವಿವಿಧ ಕಾರ್ಯಕ್ರಮಗಳನ್ನು ಇರುತ್ತವೆ. ಅದೇ ರೀತಿಯಾಗಿ ಕೊನೆಯಲ್ಲಿ ಬರುವಂಥದ್ದು ರಥೋತ್ಸವ, ಅದರ ನಂತರ ಭೂತ ಬಲಿ ಮತ್ತು ಓಕಳಿ, ಹೀಗೆ ಬೇರೆ ಬೇರೆ ವಿಧಾನದಿಂದ ಉತ್ಸವವನ್ನು ಆಚರಣೆ ಮಾಡ್ತಾರೆ. ಈ ಉತ್ಸವ ಸಂದರ್ಭದಲ್ಲಿ ಗಣೇಶ ರಥವನ್ನೇ ಇರ್ತಾನೆ. ಆ ಸಂದರ್ಭದಲ್ಲಿ ಯಾರು ಬಂದು ಪೂಜೆಯನ್ನು ಸಲ್ಲಿಸ್ತಾರೋ ಅವರಿಗೆ ಶತಕೋಟಿಗಳಷ್ಟು ಪುಣ್ಯ ಪ್ರಾಪ್ತ ಆಗ್ತದೆ ಅನ್ನುವಂಥ ಪ್ರತೀಕ. ಹಾಗಾಗಿ ಇವತ್ತಿನ ದಿವಸ ಮೃಗ ಪಕ್ಷಿಗಳು ಸಹ ಈ ಉತ್ಸವವನ್ನು ರಥಾರೂಢನಾದಂತಹ ದೇವರನ್ನು ಯಾರು ದರ್ಶನ ಮಾಡ್ತಾರೋ ಅವರಿಗೆ ಶತಕೋಟಿಯಾದಂತಹ ಪುಣ್ಯ ಪ್ರಾಪ್ತವಾಗ್ತದೆ ಅನ್ನುವಂಥ ಪ್ರತೀಕ. ಹಾಗಾಗಿ ಪೂರ್ವ ಕಾಲದಿಂದಲೂ ಸಹ ಅನಾದಿ ಕಾಲದಿಂದ ರಥೋತ್ಸವವನ್ನು ಆಚರಿಸ್ತಾ ಬಂದಿದ್ದಾರೆ. ಹಾಗೆ ಈ ಉತ್ಸವ ಸಂದರ್ಭದಲ್ಲಿ ಗಣೇಶನ
ಸುತ್ತಮುತ್ತಲು ಉತ್ಸವ ಹೋಗ್ತದೆ. ಆ ಸಂದರ್ಭದಲ್ಲಿ ಸುತ್ತಲೂ ಇರತಕ್ಕಂತಹ ಯಾವುದೇ ರೀತಿಯ ಭೂತ ಪ್ರೇತ ಪಿಶಾಚ ದೋಷ ಮತ್ತು ಯಾವುದೇ ರೀತಿಯ ರೋಗ ರುಜಿನಗಳು ಸಹ ಅವಕಾಶ ಕೊಡದೆ ಆ ರೀತಿಯಾಗಿ ಏನೇ ತೊಂದರೆ ಆಗಬಾರದು ಅನ್ನುವಂಥ ಉದ್ದೇಶದಿಂದ ಗಣೇಶನ ಉತ್ಸವ ಪ್ರಾರಂಭ ಆಗ್ತದೆ. ದೂರದ ಸಾಗರದಿಂದ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿದ ಭಕ್ತರಾದ ಮಂಜುನಾಥ್ ಶೇಟ್ ಮಾತನಾಡಿ, ಇದು ರಾಜ್ಯದ ಪ್ರಸಿದ್ಧ ಜಾತ್ರೆ. ಇದು ಶಕ್ತಿಪೀಠವಾಗಿದೆ. ಸಂಕಷ್ಟಿಗೂ ಬಹಳ ಭಕ್ತರು ಭೇಟಿ ನೀಡುತ್ತಾರೆ. ನಾವು ಸಹ ಪ್ರತಿ ವರ್ಷ ಜಾತ್ರೆಗೆ ಭೇಟಿ ನೀಡುತ್ತೇವೆ. ನಮ್ಮ ಇಷ್ಟಾರ್ಥಗಳು ಈಡೇರಿದೆ ಎಂದರು. ಶಕ್ತಿ ಗಣಪತಿ ಇದು ಶಕ್ತಿಪೀಠ. ಹಾಗಾಗಿ ಇದರಿಂದ ಸಹಸ್ರಾರು ಜನರು ಭಕ್ತಾದಿಗಳು ಇಲ್ಲಿ ಬರ್ತಾರೆ ಈ ರಥೋತ್ಸವಕ್ಕೆ. ಇದಲ್ಲದೆ ಪ್ರತಿ ಸಂಕಷ್ಟಿಗೂ ಸಾಕಷ್ಟು ಜನಗಳು ಇಲ್ಲಿ ಬಂದು ಆ ಪರಮಾತ್ಮನ ದರ್ಶನವನ್ನು ಮಾಡ್ತಾರೆ. ಈ ಗಣಪತಿ ವಿಶೇಷ ಯಾಕೆ ಅಂತ ಹೇಳಿದರೆ ಇದು ತಲಪುರಾಣ ಭಾರ ಇದೆ. ಹಾಗಾಗಿದ್ದರಿಂದ ಇದು ಶಕ್ತಿಪೀಠ ಆಗಿದ್ದರಿಂದ ಇಲ್ಲಿ ಎಲ್ಲ ಭಕ್ತಾದಿಗಳು ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಕಡೆಯಿಂದ ಭಕ್ತಾದಿಗಳು ಇಲ್ಲಿ ಬಂದು ಅವರ ಇಷ್ಟಾರ್ಥವನ್ನು ಸಿದ್ಧ ಮಾಡಿಕೊಳ್ಳಲಿಕ್ಕೆ ಇಲ್ಲಿ ಬರ್ತಾರೆ. ಹಾಗಾಗಿದ್ದರಿಂದ ನಾವು ಸತತವಾಗಿ 42 ವರ್ಷ ಅಂದರೆ ಪ್ರತಿ ಜಾತ್ರೆಗೂ ನಾನು ಈ ರಥೋತ್ಸವಕ್ಕೆ ಇದ್ದೇ ಇರ್ತೀನಿ. ಹಾಗಾಗಿ ಇದು ಒಂದು ಭಾಗ್ಯ. ಈ ಜನಸಮೂಹ ನೋಡೋದೇ ಒಂದು ವಿಶೇಷ. ಹಾಗಾಗಿದ್ದರಿಂದ ಎಲ್ಲ ಕಡೆಯಿಂದ ಬಂದು ಈ ರಥೋತ್ಸವವನ್ನು ಕಣ್ತುಂಬಿಕೊಂಡು ಹೋಗ್ತಕ್ಕಂಥದ್ದು ಇಲ್ಲಿನ ತಲಪುರಾಣ. ಒಟ್ಟಾರೆ ಇಡಗುಂಜಿಯಲ್ಲಿ ಜಾತ್ರಾ ಸಂಭ್ರಮ ಮೈಯೆಳಿಸಿದ್ದು, ರಥಾರೂಢನಾದ ಶ್ರೀ ಮಹಾಗಣಪತಿಯು ಸರ್ವಾಲಂಕಾರ ಭೂಷಿತನಾಗಿ ಬೇಡಿ ಬಂದಂತಹ ಭಕ್ತರಿಗೆ ಅಭಯಹಸ್ತ ಪ್ರತೀಕನಾಗಿ ಕಂಗೊಳಿಸುತ್ತಿದ್ದಾನೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.